ನಮ್ಮ ಮಧ್ಯದಲ್ಲಿ ಸಹೋದರಿ ಶಿಲ್ಪ ಅವರಿದ್ದಾರೆ. ಈ ಒಂದು ಸಂತೋಷದ ಸಂದರ್ಭದಲ್ಲಿ ನಾವು ಅವರಿಗೆ ಸನ್ಮಾನಿಸುವುದಕ್ಕೆ ಯುಕ್ತವೆನಿಸುತ್ತೇವೆ. ಕಾರಣ, ಕಳೆದ 1 ವರ್ಷದಲ್ಲಿ ಆಸರೆ ಟಿ ವಿ ಚಾನಲಲ್ಲಿ ಅವರು ಅನೇಕ ವಿಧವಾದಂಥ ಸೇವೆಗಳನ್ನು ಸಲ್ಲಿಸಿರುತ್ತಾರೆ. ಕರ್ತನಾದ ಯೇಸು ಕ್ರಿಸ್ತನು ಈ ಒಂದು ಚಿಕ್ಕ ಪ್ರಾಯದಲ್ಲಿ ಅವನು ಉಪಯೋಗ ಮಾಡ್ತಾ ಇದ್ದಾನೆ. ಬರೋ ದಿವಸಗಳಲ್ಲಿ ಕೂಡ ಅವನು ಬಲವಾದ ಶಕ್ತಿಯಾಗಿ ಉಪಯೋಗಿಸಲಿ ಎಂಬುದೇ ನಮ್ಮ ಹಾರೈಕೆಯಾಗಿದೆ. ಅವರು ನಮ್ಮ ಮಧ್ಯದಲ್ಲಿರುವ ನನ್ನ ಮಿಸ್ಸಸ್ ಆಗಿರುವ ಸಹೋದರಿ ಎಲಿಜಬೆತ್ ಸನ್ಮಾನಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ಸಹೋದರಿ ಶಿಲ್ಪರವರೇ, ಕಳೆದ 1 ವರ್ಷದಿಂದ ಆಸರೆ ಟಿವಿಯಲ್ಲಿ ಸೇವೆ ನೀವು ಸಲ್ಲಿಸಿದ್ದೀರಿ. ನಿಮಗೇನು ಅನ್ನಿಸ್ತು ಈ ಸಂದರ್ಭದಲ್ಲಿ? ನನಗೆ ತುಂಬ ಸಂತೋಷ ಆಗ್ತಿದೆ. ಯಾಕೆ ಮೊದಲನೇದಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಯಾಕಂದರೆ ಈ ಚಾನಲಲ್ಲಿ ಸೇವೆ ಸಲ್ಲಿಸೋದಕ್ಕೋಸ್ಕರ ಅವಕಾಶ ಮಾಡಿಕೊಟ್ಟ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ನನಗೆ ತುಂಬ ಆಸೆಗಳಿದ್ದು, ಆದರೆ ಪಾಸ್ಟರ್ ಅಂಕಲ್ ಅವಕಾಶವನ್ನು ಕೊಟ್ಟಿದ್ದಾರೆ. ಇದರ ಮೂಲಕವಾಗಿ ಒಂದು ಆತ್ಮ ರಕ್ಷಣೆ ಹೊಂದುವುದಾದರೆ ಪರಲೋಕದಲ್ಲಿ ದೊಡ್ಡ ಸಂತೋಷ ಉಂಟಾಗುತ್ತದೆ. ನಿಜವಾಗಿ ಹೌದು, ಸತ್ಯವಾದದ್ದು. ನಾವೆಲ್ಲ ಮಾಡುವಂಥದ್ದು ಕರ್ತನ ಮಹಿಮೆಗಾಗಿ, ವಿಶೇಷವಾಗಿ ಅಂಧಕಾರದಲ್ಲಿರುವಂಥ ಆತ್ಮಗಳು ಬಿಡುಗಡೆ ಹೊಂದಿ ಕರ್ತನ ಬೆಳಕಿನ ರಾಜ್ಯಕ್ಕೆ ಸೇರಬೇಕು ಎಂಬುದೇ ನಮ್ಮ ಒಂದು ಗುರಿಯಾಗಿದೆ. ಈ ಆಸರೆ ಟಿ ವಿ ಚಾನಲ್ ಒಂದೇ ಒಂದು ಉದ್ದೇಶಕ್ಕಾಗಿ ಕೆಲಸ ಮಾಡ್ತಾ ಇದೆ, ಸೇವೆ ಮಾಡ್ತಾ ಇದೆ. ಅದರ ಉದ್ದೇಶ ಕತ್ತಲಲ್ಲಿ ಸೈತಾನನ್ನು ಬಂಧಿಸಿರುವ ಆತ್ಮಗಳು ಬಿಡುಗಡೆ ಹೊಂದಿ ಯೇಸು ಕ್ರಿಸ್ತನ, ದೇವರ ಮಗನಾದ ಯೇಸು ಕ್ರಿಸ್ತನ ಬೆಳಕಿನ ರಾಜ್ಯದಲ್ಲಿ ಸೇರುವುದೇ ನಮ್ಮ ಗುರಿಯಾಗಿದೆ. ಬೇರೆ ಯಾವುದೇ ಗುರಿ ಇಲ್ಲ. ಇದು ಆತನ ಬರೋಣದವರೆಗೆ ಈ ಚಾನಲನ್ನು ಆತನು ನಡೆಸ್ತಾನೆಂಬಂಥ ಒಂದು ನಂಬಿಕೆ ನಮ್ಮೆಲ್ಲರಲ್ಲಿ ಇದೆ. ಸಹೋದರಿ ಶಿಲ್ಪ ಅವರನ್ನು ಕರ್ತನ ವಿಶೇಷವಾದ ರೀತಿಯಲ್ಲಿ ಆಶೀರ್ವದಿಸಲಿ, ಮುನ್ನಡೆಸಲಿ. ಗಾಡ್ ಬ್ಲೆಸ್ ಯು.